ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ನೋಡಿ, ನಿಮಗೆ ಸರ್ಕಾರಿ ಆಸ್ಪತ್ರೆಯ ಒಂದು ಕಟ್ಟಡ ಕಾಣ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸುದ್ದಿಯ ವಿಶೇಷತೆ ಏನು ಅಂತಂದರೆ, ದಿನಾಂಕ 26/1/2026 ಗಣರಾಜ್ಯೋತ್ಸವ ದಿನದಂದು ಸ್ನೇಹಿತರೆ, ಈ ಆಸ್ಪತ್ರೆಯ ಮುಖ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಅವರು ಒಂದು ಮಾಡಬಾರ್ದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಮೋಸ್ಟ್ಲಿ ಈ ಒಂದು ಸುದ್ದಿ ಯಾವ ಒಂದು ನೆಕ್ಸ್ಟ್ ಲೆವೆಲ್ಗೆ, ಯಾವ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ನಾವು ಹೇಳಲಾರೆ. ಆದರೆ ಏನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ನಮ್ಮ ದೇಶದ ಅಸ್ಮಿತೆಯಾದಂಥ ಒಂದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ. ಅದನ್ನು ತಲೆ ಕೆಳಗಾಗಿ ಹಾರಿಸಿ ಮಾಡಬಾರ್ದಂಥ ಒಂದು ಅಪರಾಧನ ಮಾಡಿದ್ದಾರೆ ಸ್ನೇಹಿತರೆ. ಯಾಕೆ ಅಂತಂದರೆ, ಯಾವುದೋ ಒಂದು ಕುಗ್ರಾಮದಲ್ಲಿ ಒಬ್ಬ ಹಳ್ಳಿಯವರು, ಯಾರೋ ಒಬ್ಬ ವಾಟರ್ ಮೆನ್ನು ಇದನ್ನು ಹಾರಿಸಿಲ್ಲ ಸ್ನೇಹಿತರೆ. ಇದನ್ನು ಹಾರಿಸಿರೋದು ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾದಂಥ ಶ್ರೀಯುತ ಡಾಕ್ಟರ್ ಸಂಜಯ್ ಅವರು ಸ್ನೇಹಿತರೆ. ಈ ಒಂದು ಅಪರಾಧಕ್ಕೆ ಏನು ಶಿಕ್ಷೆ ಗೊತ್ತಾ? 3 ವರ್ಷಗಳ ಕಾರಾಗೃಹವಾಸ ಮತ್ತು ದಂಡನೂ ಹಾಕುವಂಥ ಅಧಿಕಾರ ಇದೆ. ಏನು ಈ ಒಂದು ರಾಷ್ಟ್ರ ಧ್ವಜದ ಬಗ್ಗೆ ಹೊಸದಾಗಿ 2022 ಅಥವಾ 2023 ಈಗಿನ ಒಂದು ಕೇಂದ್ರ ಸರ್ಕಾರ ಇದೆಯಲ್ಲ, ಮೋದಿಯವರ ಸರ್ಕಾರ ಕೂಡ ಹೊಸ ಒಂದು ಬಿಲ್ನೇ ತಂದಿದೆ ಇದಕ್ಕೋಸ್ಕರ. ಮೋಸ್ಟ್ಲಿ ಡಾಕ್ಟರ್ ಸಂಜಯ್ ಅವರ ಒಂದು ಕಷ್ಟದ ದಿನಗಳು ಆರಂಭ ಆಯಿತು ಅಂತ ಅನ್ಕೋತೀನಿ. ಇದು ಇಷ್ಟಪಡುವಂಥ ಸ್ಟೋರಿ ಅಲ್ಲ. ನಾವು ನಮ್ಮ ಮಳವಳ್ಳಿ ತಾಲೂಕಿನ ಅಧಿಕಾರಿಗಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಎಲ್ಲರೂ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಬರಲ್ಲ. ಅದರಲ್ಲೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಾಕಷ್ಟು ದೂರುಗಳಿವೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇದನ್ನು ದಯಮಾಡಿ ಮಳವಳ್ಳಿ ತಾಲೂಕಿನ ಪ್ರತಿ ಮೊಬೈಲ್ಗೂ ಶೇರ್ ಮಾಡಿ. ಯಾಕೆ ಅಂತಂದರೆ, ರಾಷ್ಟ್ರಧ್ವಜ ಅನ್ನೋದು ತುಂಬ ಗೌರವಾತದ್ದು ಮತ್ತು ತುಂಬ ಎತ್ತರದಲ್ಲಿದೆ. ರಾಷ್ಟ್ರಧ್ವಜಕ್ಕಿರುವಂಥ ಗೌರವ ಏನು ಅಂತ ನಿಮಗೆ ಈ ಒಂದು ಪ್ರಕರಣದಲ್ಲಿ ಮುಂದಿನ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ ತಿಳಿಸ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡಿದ್ದೀರಾ ಡಾಕ್ಟರ್ ಸಂಜಯ್ ಅವರು ಯಾವ ರೀತಿ ಒಂದು ಆ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕಾದ್ರೆ ಉಲ್ಟಾ ಹಾರಿಸಿದ್ದಾರೆ ಅಂತ. ಮತ್ತು ಸರಿ ಇರುವಂಥ ವಿಧಾನದಲ್ಲಿ ಇನ್ನೊಂದು ಕಚೇರಿಯಲ್ಲಿ ಹಾರಿಸಿದ್ರಲ್ಲ, ಅದನ್ನು ಕೂಡ ನೀವು ಸ್ಕ್ರೀನಲ್ಲಿ ನೋಡಿದ್ದೀರಾ. ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡಿದ್ದಕ್ಕಾಗಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.